ನಮಸ್ತೆ ಸ್ನೇಹಿತರೆ, ನಾನಿವತ್ತು ಹೋಗ್ತಾ ಇರುವಂಥ ಜಾಗ ಮುತ್ತುರಾಯ ಸ್ವಾಮಿ ಬೆಟ್ಟ ಅಂತೇಳಿ. ಈ ಒಂದು ಜಾಗ ಇರೋದು ನಮ್ಮ ರಾಮನಗರದ ಹತ್ರ ಇರತಕ್ಕಂಥ ಕೂನ್ಗಲ್ ಬೆಟ್ಟ ಏನಿದೆ, ಅದರಿಂದ ಸ್ವಲ್ಪ ಮುಂದೆ ಬಂದರೆ ದಾಸರಳ್ಳಿ ಅನ್ನೋ ಊರು ಸಿಗುತ್ತೆ. ಆ ಊರಿಂದ ಹತ್ರನೇ ಈ ಒಂದು ಬೆಟ್ಟ ಇದೆ. ಬೆಟ್ಟ ಮಾತ್ರ ತುಂಬಾ ಸುಂದರವಾಗಿದೆ. ಬನ್ನಿ ಹೋಗೋಣ ಅನಿಸುತ್ತೆ. ಆ ಕಡೆ ಕೆರೆ ಇದೆ. ನೋಡಿ, ಎಲ್ಲ ಕೆರೆಯಲ್ಲಿ ಎಲ್ಲ ಈಜಾಡ್ತಾ ಇದೆ. ಬಂದಾಯ್ತು ಜಾಗಕ್ಕೆ. ಇದೇ ಈ ಒಂದು ಬೆಟ್ಟ. ಹೆಂಗೈತೆ? ವಾವ್, ಸೂಪರ್, ಮಸ್ತ್. ಇಲ್ಲಿ ಕಾರ್ ಆಗಲಿ ಗಾಡಿ ಆಗಲಿ ಎಲ್ಲ ಪಾರ್ಕ್ ಮಾಡ್ಬೋದು. ನನ್ನ ಗಾಡಿಯಿಂದ ಎಳ್ಳಿಗೆ ಹಾಕಿದ್ದೀನಿ. ಆದರೆ ತುಂಬ ಬಿಸಿಲಿದೆ, ಮೆಟ್ಲಿದೆ, ಇಲ್ಲಿವರೆಗೂ ಮಾತ್ರ ಮೆಟ್ಲು. ಇನ್ನು ಪೂರ್ತಿ ಹಾಗೆ ನಡ್ಕೊ ಹೋಗ್ಬೇಕು. ತುಂಬಾ ಚೆನ್ನಾಗಿರೋ ಜಾಗ. ಸುತ್ತಮುತ್ತ ನೀವೆಲ್ಲಿ ನೋಡಿದ್ರು ಬರೀ ಬೆಟ್ಟನೇ ಇದೆ ನೋಡಿ. ವಾವ್, ಯಾವುದೋ ಬೈಕ್ ಸೌಂಡ್ ಎಲ್ಲ ಆಯ್ತದೆ, ಯಾರೋ ಬರ್ತಿರ್ಬೇಕು. ಅಲ್ಲಿ ನೋಡಿ, ಅಲ್ಲೊಂದು ಬೆಟ್ಟ, ಈ ಕಡೆ ಫುಲ್ ಇಲ್ಲಿವರೆಗೂ ಬೆಟ್ಟನೇ. ವಾವ್, ಬನ್ನಿ ಹೋಗೋಣ. ಸಖತ್ತಾಗೈತೆ ಮಾತ್ರ. ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಫುಲ್ಲು ಮೇಲಿಂದ ನೀರೆಲ್ಲ ಬೀಳ್ತಾ ಇರುತ್ತೆ. ಹಚ್ಚ ಹಸಿರಾಗಿರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದ್ಸಲ ಮಳೆಗಾಲದಲ್ಲಿ ಈ ಜಾಗಕ್ಕೆ ಬರ್ತೀನಿ. ನೋಡೋಣ. ಹೆವಿ ಬಿಸಿಲು. ಹಾಯ್, ಹೇಗಿದೆ ಪ್ಲೇಸು? ಚೆನ್ನಾಗಿದೆಯಲ್ಲ. ಈ ಕಡೆ ಎಲ್ಲ ಬೆಟ್ಟ ಇಷ್ಟು ಚೆನ್ನಾಗೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮೇನ್ ರೋಡಲ್ಲೇ ಹೋಗಿ ಮೇನ್ ರೋಡಲ್ಲೇ ಬರ್ತಿದ್ವಲ್ಲ, ಒಳಗಡೆ ಬಂದರೆ ನೋಡಿ ಇದರಲ್ಲಿ ಎಷ್ಟು ಸೂಪರ್ ಆಗೈತೆ ಬೆಟ್ಟಗಳು. ನೋಡಿ, ಕೂನ್ಗಲ್ ಬೆಟ್ಟ ಎಷ್ಟು ಎತ್ತರದಲ್ಲಿದೆ. ವಾವ್, ಯಾರೋ ಬೈಕರ್ಸ್ ಎಲ್ಲ ಬಂದು ನೀರೈತೆ ಅಂತ ಬಂದ್ರೇನೋ ನೀರೇ ಇಲ್ಲ ಅಲ್ಲಿ. ಫೋಟೋ ಶೂಟ್ ಮಾಡ್ತಾವ್ರೆ ನೋಡಿ. ಪೂರ್ತಿ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ. ವಾವ್, ಸಖತ್ತಾಗೈತೆ. ಮೇಲೆಲ್ಲ ಹದ್ದುಗಳೆಲ್ಲ ಹಾರಾಡ್ತಾ ಇವೆ. ಪರವಾಗಿಲ್ಲ, ಹತ್ಬೋದು, ಹೀಗೆ ಇದೆ. ಆದರೂ ಸಹಾಯ ಇಲ್ಲದೆ ಏನು ಹತ್ಬೋದು, ಅಂಥದ್ದೇನಿಲ್ಲ. ಇದೆಲ್ಲ ಏನೋ ಇತ್ತು ಅನಿಸುತ್ತೆ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಆದರೆ ಬಿಸಿಲಲ್ಲಿ ಹತ್ತೋದು ಕಷ್ಟ. ಅಲ್ಲ, ಹೆಂಗೆ ಇಷ್ಟರಲ್ಲೇ ಏನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಟಾಪ್ ಹತ್ತಿದ್ರೆ ಅಲ್ಲೇನದು ಕೆಂಪು ಕಲರು ಯಾರೋ ಏನೋ ಹಾಕ್ಬಿಟ್ಟಿದ್ದಾರೆ, ಪಾಚಿಗಿಚಿನ. ಚೆನ್ನಾಗಿ ಕಾಣಿಸ್ತಾ ಇದೆ ವಾಟರ್. ವಾವ್, ಸೂಪರ್. ಯಾರೋ ಇಲ್ಲಿ ಬೈಕ್ ಎತ್ಕೊ ಬರ್ತಾವ್ರೆ, ಯಾರು ಗೊತ್ತಿಲ್ವಲ್ಲ. ಯಾರು ನಾರ್ಮಲ್ ಇರಬೇಕು. ಬನ್ನಿ ನಾವು ಹೋಗೋಣ. ಯಾರು ಪೂಜೆ ಮಾಡೋಕ್ಕೆ ಬರ್ತಿರ್ಬೇಕು. ಇಲ್ಲಿ ಇನ್ನೇನೈತೆ ಜಾಗದಲ್ಲಿ ನೋಡಿ. ಯಾರೋ ಗಾಡಿ ಇಟ್ಕೊಂಡ್ಬರ್ತಾ ಇದ್ದಾರೆ. ಈ ಕಡೆ ಒಂದು ಊರು ಇರಬೇಕು. ಆ ಕಡೆ ಯಾವುದೋ ಇದೆ. ಇಲ್ಲ ಗುರು, ಇಲ್ಲೇ ನಿಲ್ಲಿಸ್ತಾವ್ರೆ. ಯಾರೋ ಇಲ್ಲಿ ಪೂಜೆಗೆ ಬಂದಿದ್ದಾರೆ. ಪೂಜೆನೂ ಮಾಡ್ತಾರೆ. ಸಂಡೇ ಇವತ್ತು. ಬರಲಿ, ಬನ್ನಿ ಮಾತಾಡ್ಸೋಣ ನನಗೆ ಈ ಜಾಗದ ಬಗ್ಗೆ. ನೋಡಿ, ಪಟ್ಟೆ ಬೆಳೆದವ್ರೆ. ಪಟ್ಟೆ ಎಲ್ಲ ನಾಮ ಚೆನ್ನಾಗೈತಲ್ಲ.
ವಾವ್, ಎಷ್ಟು ಎತ್ತರದಲ್ಲೈತೆ ಬೆಟ್ಟ. ಇದು ದೇವಸ್ಥಾನ, ಮುತ್ತರಾಯ ಸ್ವಾಮಿ ದೇವಸ್ಥಾನ. ಅಲ್ಲಿ ನೋಡಿ ಏನು ಅಲ್ಲಿಂದ ಅಲ್ಲಿವರೆಗೂ ಬೆಟ್ಟ. ಅದು ನೋಡಿ ಒಳ್ಳೆ ಈ ಬಸ್ವನ್ನ ಬೆಂತರ ಕಾಣಿಸ್ತಿಲ್ಲ, ಚೆನ್ನಾಗೈತೆ. ಇದೊಂದು ಸಣ್ಣ ಬೆಟ್ಟ, ಕೂನಗಲ್ ಬೆಟ್ಟ. ವಾವ್, ಓಹ್, ಡೋರ್ ಓಪನ್ ಇದೆ ಗುರು ಇದು. ಓ, ಮುತ್ತರಾಯ ಸ್ವಾಮಿ ಹೇಗಿದೆ ನೋಡಿ. ಮುತ್ತರಾಯ ಸ್ವಾಮಿ ದೇವಾಲಯ ಯಾವಾಗಲೂ ಓಪನ್ ಇರುತ್ತೆ, ಯಾರಾದರೂ ಬಂದು ಪೂಜೆ ಮಾಡ್ಕೋಬೋದು. ಚೆನ್ನಾಗಿ ಗುರುಗಳೇ, ಇದೆ ಕನಕಪುರ. ನೀವು ಇಲ್ಲೇ ಪೂಜೆ ಮಾಡೋರಾ? ಅಂದರೆ ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಕೋಬೋದು. ಓಕೆ, ವಾರ ಬರ್ತೀರಾ? ವಾವ್, ನೋಡಿ ಗೈಸ್ ಹೆಂಗಿದೆ. ವಾವ್, ಓ, ನೀರಿದೆಯಾ? ದೇವರ ಕೊಳ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಗುರುಗಳೇ? ಹಾಂ 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 ಹಾಂ. ಓ, ನೀರೆಲ್ಲ ಈ ಕೆರೆಗೆ ಹೋಗ್ಬೇಕೇನು? ಮತ್ತೆ ಕೆರೆಗೆ ಹೋಗ್ಬೇಕಾ? ಸುತ್ತ ಬೆಟ್ಟನೇ ಇದೆಯಲ್ಲ ಸರ್. ನೀರು ಮತ್ತು ಇದಾಗಲ್ಲ ಇದು, ಸುಂಡೋಗಲ್ಲ. ಹಾಂ, ನೀರಾಗಲ್ಲ ಬಿಡಿ ಇದು. ಇದೆಲ್ಲ ಒಂದೇ ಬೆಟ್ಟನ? ಅದು ಯಾವ್ದು ಬೇರೆ? ಏನು ಬೇರೆ ಬೆಟ್ಟಣ? ಅದು ರಾಮನಗರದ್ದು. ಹಾಂ, ಇದೆಲ್ಲ ಒಟ್ಟಾಗಿ ಒಂದಕ್ಕೆ ತೆಗೆದೈತೆ. ಹಾಂ ಹಾಂ ಹಾಂ. ಸುತ್ತ ಬೆಟ್ಟ. ಈಗ ಆ ಕಡೆ ಕುಂಗಲ್ ಬೆಟ್ಟ. ಹಾಂ, ಕುಂಗಲ್ ನೋಡಿ ಸಖತ್ತಾಗಿ ಅನಿಸ್ತದೆ. ಹಂದಿಗುಂದಿನೂ ಇಲ್ಲೇನಾ ಬರೋದು? ಇದೆ ಹಂದಿಗುಂದಿ. ಇದನ್ನೇ ಹಂದಿಗುಂದಿ. ಇದೆ ಹಂದಿಗುಂದಿ. ಓಕೆ ಓಕೆ. ನೀರು ಎಲ್ಲ ಸುಂಡೋಗಿದೆ. ಪಾಪ ಅವರು ದೇವ್ರಿಗೆ ನೀರು ಹಾಕಕ್ಕೆ ಬಂದರು. ಈಗ ಅಲ್ಲೋಗಿ ನೀರು ತರಬೇಕು. ಸಾಕಾಗಿದೆಯಲ್ಲ ನೋಡಿ. ಇದನ್ನೇ ಹಂದಿಗುಂದಿ ಅಂತೇಳಿ ಕರೀತಾರಂತೆ. ಹಂದಿಗುಂದಿ ಬೆಟ್ಟ ಅಂತ ಕೇಳಿರ್ಬೋದು ನೀವು. ಮುತ್ತರಾಯ ಸ್ವಾಮಿ ಬೆಟ್ಟ ಮತ್ತು ಹಂದಿಗುಂದಿ ಎರಡೂ ಒಂದೇ. ಅಲ್ಲಿರೋ ಆ ಬೆಟ್ಟಗಳೆಲ್ಲ ರಾಮನಗರಕ್ಕೆ ಸೇರೋದಂತೆ. ಮಸ್ತಾಗಿದೆ ಪ್ಲೇಸ್ ಮಾತ್ರ, ಚಿಂದಿ. ಇವ್ರು ಪ್ರತಿ ವಾರ ಬಂದು ಪೂಜೆ ಮಾಡ್ತಾರಂತಿಲ್ಲಿ. ಇವತ್ತು ಬಂದರು, ನೀರಿಲ್ಲ. ಪೂಜೆಗೆ ಈಗ ರೆಡಿ ಮಾಡ್ತಾ ಇದ್ದಾರೆ, ನೋಡ್ಕೊಬರೋಣ ಆಮೇಲಿಂದ. ಅಷ್ಟರಲ್ಲಿ ಒಂದು ರೌಂಡ್ ಮೇಲಕ್ಕೆ ಬರೋಣ. ಚೆನ್ನಾಗಿ ಮಳೆಗಾಲದಲ್ಲಿ ಒಂದ್ಸಲ ಪಕ್ಕಾ ಬರಬೇಕು ಈ ಜಾಗಕ್ಕೆ. ಹೆಂಗಿರುತ್ತೆ ಅಂತ ನೋಡೋಕ್ಕಾದ್ರೂ ಬರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಆದರೂ ಸ್ಲೋಪಾಗಿ ಐತೆ.
ಕೆಳಗಿಂದ ಹತ್ಬೋದು. ಇದು ಸ್ವಲ್ಪ ಟಫ್ ಅನಿಸ್ತಾ ಇದೆ ಹತ್ತೋದಕ್ಕೆ. ನೋಡಿ ಹಿಂಗಿದೆ. ವಾವ್, ನೋಡಿ ಹೆಂಗೆ ಕಾಣಿಸ್ತಿದೆ ಈಗ. ಫುಲ್ಲು ಟಾಪ್ ಕಟ್ಬಿಟ್ಟಿದೆಯೇನ. ಮೇಲೆ 2 ಹದ್ದುಗಳು ಹಾರಾಡ್ತಾ ಇದೆ. ಯಾವುದೋ ಬೇಟೆ ಕಾಯ್ತಾ ಇದೆ. ಹೆಂಗೋಯ್ತದು ಡವನು, ಜಾರು ಬಂಡಿ ಥರ. ಹಂಗಂತ ಜಾರ್ಕೋಗಕ್ಕ ಸೆಕೆ. ಬಂದೆ ಇನ್ನೇನು ಬಂದೆ. ಓಹ್, ನಮ್ಮ ಗಾಡಿ ಎಲ್ಲ ಕಾಣಿಸ್ತಾ ಇದೆ. ಮಾಡಿ ಬಂದೆ ಟಾಪು. ಏನು ಟಾಪ್ ಗುರು, ಇನ್ನೂ ಎತ್ತರದಲ್ಲದೆ. ವಾವ್, ಹೆಂಗೆ ಅಸ್ಸಮ್. ಸಕ್ಕತ್ತಾಗೈತೆ. ಟಾಪ್ಗೆ ರೀಚ್ ಆದಮೇಲೆ ಕಷ್ಟಪಟ್ಟು ಬೆಟ್ಟ ಹತ್ತದು ನೋವೆಲ್ಲ ಮರ್ತೋಯ್ತು ಈ ಒಂದು ಟಾಪ್ ವ್ಯೂ ನೋಡಿದಾಗ. ಅಷ್ಟು ಸೊಗಸಾದಂಥ ಜಾಗ. ಟ್ರೆಕ್ ಮಾಡಬೇಕು ಅನ್ನೋರು ಖಂಡಿತ ಈ ಒಂದು ಜಾಗ ಬರಲೇಬೇಕು. ಅಷ್ಟು ಚೆನ್ನಾಗಿರ್ತಕ್ಕಂಥ ಜಾಗ ಇದು. ಲೆಟ್ಸ್ ಗೋ. ಇಳಿವಾಗ ನೋಡಿ ಗುರು, ಏನು ಸಕ್ಕತ್ತಾಗೈತೆ. ಯಪ್ಪ, ಆಸಮ್. ಪ್ರಕೃತಿ ಮಧ್ಯ ಸಿಗೋ ಖುಷಿ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಗುರು. ವಾವ್, ಪ್ರಕೃತಿನ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ. ಅದಕ್ಕಿಂತ ಸಾಕ್ಷಿ. ಸೂಪರ್. ಬನ್ನಿ ಹೋಗೋಣ ಡೌನ್. ನಿಧಾನಕ್ಕೆ ನಡೆಯಪ್ಪಕ್ಕಂದ ಸ್ವಲ್ಪ ಸ್ಲಿಪ್ ಆದರೆ ಗೋವಿಂದ. ಬಂದ ಪೂಜಾರು ಕೂಗ್ತಾ ಇದ್ದಾರೆ. ಪೂಜೆ ಆಯ್ತೇನೋ, ಪ್ರಸಾದ ಕೊಡಬೇಕೇನೋ ಪೂಜೆಗೆ ಅಂತ. ನಾನು ಇಳಿದು ಹೋಗ್ಬೇಕಲ್ಲ ಈಗ ಇಲ್ಲಿಂದ ಅಲ್ಲಿಗೆ. ಓಕೆ, ರೈಟ್. ಮುತ್ತರಾಯ ಸ್ವಾಮಿ ಬಜರಂಗ ಬಲಿ. ಬೆಟ್ಟ ಹತ್ತೋದು ಕಷ್ಟ ಅಂದರೆ ಬೆಟ್ಟ ಇಳಿಯೋದು ಇನ್ನೂ ಕಷ್ಟ. ತುಂಬಾ ಟಫ್ ಅನ್ನಿಸ್ತು ಇಳಿಯೋದು ಮಾತ್ರ. ಸ್ವಲ್ಪ ಮಿಸ್ ಆದರೆ ಫುಲ್ ಡೌನಲ್ಲಿ ಇರ್ತೀವಿ. ಆ ಥರ ಇರೋಂಥ ಜಾಗ. ಹೇಗೋ ಕಷ್ಟಪಟ್ಟು ಕೆಳಗಿಳಿದು ಬಂದೆ. ಸಾಕು
ಮಜ್ಜಿಗೆ ಆಯ್ತು ಕೊಡಿ. ಇದೇ ಊರ ನಿಮ್ದೆಲ್ಲ? ಎಲ್ಲಿ ದಾಸರಳ್ಳಿ ದಾಸರ. ಬಿಟ್ರೆ ನಮ್ದೇ. ಹಾಂ ಅದೇನಾ, ಸಾಕು. ಮಳೆ ಬಿಡ್ಬೇಕಲ್ಲ, ಈ ದೇವಸ್ಥಾನ ದಾಸರಳ್ಳಿಗೆ ಸೇರಿದ್ದ? ಊರ್ಸ್ನಳ್ಳಿ. ಹಾಂ ಹಾಂ ಹಾಂ. ಜಾಸ್ತಿ ಬರೋದು ಒಳಗಡೆ ಐತೆ. ಅಲ್ಲೇ ಮಾಡ್ಬಿಟ್ಟಾರೆ ಇದು ಬಾಳೆಹಣ್ಣು. ಹಾಂ ಕನಕಪುರಮ್ಮ. ಅವ್ರು ದಲಾಮೆತ್ತ ಗೊತ್ತಿದಾಗ ನೋಡಿದ್ದು ಜಾಗ ಇದು. ಹಾಂ ಹಾಂ. ಅವಾಗ ಬಸ್ಗಳಿಗೆಲ್ಲ ಏನು ತೊಂದರೆ ಕೊಡೋದ ಇವು ಇವಾಗ ಬಂದು. ಅವಾಗ ಒಳ್ಳೇದು ಮತ್ತು ಹಸ್ಗಳಿಗೆಲ್ಲ ಕರಾಗಿರ ಎಲ್ಲ ಫಲ ಕೊಟ್ಟು ಪರಾನು ಮಾಡ್ತಾರೆ. ಅವ್ರಿಗೆ ಸಿಹಿ ಊಟ. ಇತ್ತು ಕಣ ಗೋಲ್ಗಜ್ಜೆ ಎಲ್ಲ ಮಾಡಿದ್ರು. ಯಾರ ಕಾಳ್ರು ಎಲ್ಲೂ ಬಿಡಲ್ರ? ಎಲ್ಲೂ ಬಿಡೋರು ಅಂತ ಇಟ್ಕೊಂಡ್ರಂತೆ ಎಲ್ಲ ಮಡಗಿದೋ ಜೋರಾಗೇನೆ ಮಾಡ್ತಿದ್ದು. ಬಗ ಕೊಡಪ್ಪ ಬಾಳೆಹಣ್ಣುಗಳು ಎಲ್ಲ ಕೊಡಿ, ಕೊಡ್ಕೊ ಎಲ್ಲರಿಗೂ. ಈಗ ಇಲ್ಲಿ ಬಂದಿದ್ದವರು ದಾಸರಳ್ಳಿಯವರಂತೆ. ಪ್ರತಿ ಭಾನುವಾರ ಬಂದು ಪೂಜೆ ಮಾಡ್ತಾರೆ. ಇವತ್ತು ಪಾನಕ, ಮಜ್ಜಿಗೆ ಮತ್ತು ರಸಾಯನ ಪ್ರಸಾದ ಕೊಟ್ಟರು, ತಿಂದೆ, ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.